ಎಲ್ಲರಿಗೂ ನಮಸ್ಕಾರ. ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ನಾವು 1ನೇ ತರಗತಿಯ ಸವಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠಕ್ಕೆ, ಊಟದ ಆಟ ಪಾಠಕ್ಕೆ ಎಕ್ಸರ್ಸೈಸಸ್ ಮಾಡ್ತಿದ್ದೀವಿ. We are going to do exercises for ಊಟದ ಆಟ lesson from the first standard ಸವಿ ಕನ್ನಡ textbook. So I'll show you the lesson. So ಈ ಪದ್ಯಕ್ಕೆ for this poemಗೆ we call as a padya, we are doing an exercise for this poem. I request you all to take out your textbook, pencil and take a earphone and sit in a quiet place and start listening. And one more thing, if you have not listened to the video of this poem, ಈ ಪದ್ಯದ ವಿಡಿಯೋ ನೀವಿನ್ನೂ ಕೇಳಿಲ್ಲ ಅಂದರೆ please go back, ವಿಡಿಯೋ ನೋಡಿ. It is available in the first standard playlist create ಆಗಿದೆ in this YouTube channel. First standard playlist ಅಲ್ಲಿ the video is available. Go through the video, then come back to the exercise. Okay, so let's start with the exercise. So ಪಾಠದಲ್ಲಿ first page number 10 ಅಲ್ಲಿ you have this picture. Come to this picture. ಏನಿದೆ picture ಅಲ್ಲಿ? I'm sorry. So picture ಅಲ್ಲಿ first one ಏನಿದೆ? First one is a nose. ಕರೆಕ್ಟಾ? First one is a nose. ಕರೆಕ್ಟಾ? ಎಷ್ಟು ನೋಸ್ ಇದೆ? ಒಂದು ಅಂದರೆ ಒನ್ ನೋಸ್ ಇದೆ. ನೆಕ್ಸ್ಟ್ ಏನಿದೆ? ನೆಕ್ಸ್ಟು 2 eyes, 2 ಕಣ್ಣು, 2 eyes. ಸೊ ವೆನ್ ದೇರ್ ಈಸ್ ಅ 1 ಯು ವಿಲ್ ಟೆಲ್ ಮೂಗು. ಫಾರ್ 1 eye you will tell ಕಣ್ಣು. ಫಾರ್ 2 eyes you will tell ಕಣ್ಣುಗಳು. You will add ಗಳು because that is a plural. That's a many. 1 eye is a eye. 2 idre it's a eyes. ಅದೇ ಥರ 1 eye ಇದ್ರೆ it's a ಕಣ್ಣು. Eyes is ಕಣ್ಣುಗಳು. ನೆಕ್ಸ್ಟ್ ಏನಿದೆ? 3 ಲೀಫ್ಗೆ ವಿಲ್ ಟೆಲ್ ಎಲೆ. ಸೊ ಎಲೆಗಳು. 4 that is a flower. ಹೂಗಳು. ಹೂ is a flower. 5 fingers are called ಕೈ ಬೆರಳು. Since there are many, you will tell ಕೈ ಬೆರಳುಗಳು. Understood? 1 ಮೂಗು, 2 ಕಣ್ಣುಗಳು, 3 ಎಲೆಗಳು. ಎಲೆ is a leaf. 3 ಎಲೆಗಳು and 4 ಹೂಗಳು. ಎಷ್ಟಿದೆ ಹೂವು? 4 ಫ್ಲವರ್. 4 ಹೂಗಳು. 5 ಕೈ ಬೆರಳುಗಳು. 5 ಕೈ ಬೆರಳುಗಳು. ಕರೆಕ್ಟಾ? ಕೈ ಬೆರಳು ಅಂದರೆ ಫಿಂಗರ್. There are 5, so you will call as a ಕೈ ಬೆರಳುಗಳು. ಸೊ ದಿಸ್ ಪೊಯಮ್ ಇಸ್ ರಿಟನ್ ಬೈ ಯಾರು? ಈ ಪದ್ಯವನ್ನು ಬರೆದವರು GP ರಾಜರತ್ನಂ. ಸೊ ಪದ್ಯದ ಫಸ್ಟ್ ಪದಗಳ ಅರ್ಥ. ಸೊ ಹಿಯರ್ ಇಸ್ ದ ಪದಗಳ ಅರ್ಥ. ದಿಸ್ ಇಸ್ ದ ಫಸ್ಟ್ ಒನ್. ಐ ಆಮ್ ಟಾಕಿಂಗ್ ಮೀನಿಂಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಹಿಯರ್ ಇಟ್ ಈಸ್ ಪದಗಳ ಅರ್ಥ. ಫಸ್ಟ್ ಏನಿದೆ? ಪಲ್ಯ ಅಂದ್ರೇನು? ವೆಜಿಟೇಬಲ್ಸ್ ಎಲ್ಲ ಹಾಕಿ ಮಾಡ್ತಿರಲ್ಲ, ದಟ್ ಈಸ್ ಅ ಪಲ್ಯ, ಸಬ್ಜಿ. ನೆಕ್ಸ್ಟ್ ಏನಿದೆ? ದಂಟು ಇಸ್ ಅ ಕೈಂಡ್ ಆಫ್ ಅ ಗ್ರೀನ್ ಲೀಫ್ ವೆಜಿಟೇಬಲ್. ದ ನೇಮ್ ಆಫ್ ದ ಗ್ರೀನ್ ಲೀಫ್ ವೆಜಿಟೇಬಲ್. ಮುದಿರು ಇಸ್ ಅ ಫೋಲ್ಡ್, ಮಡಚು. ಓಕೆನಾ? ನೆಕ್ಸ್ಟ್ ಫಸ್ಟ್ ಒನ್ ಯು ಹ್ಯಾವ್ ಅ ನೀಡಿರುವ ಪದಗಳನ್ನು ಹೇಳಿ ಮಕ್ಕಳಿಂದ ಹೇಳಿಸಿ. ಹೇಳಿ ಇಸ್ ಅ ಟೆಲ್. ಹೇಳಿಸಿ ಅಂದರೆ ಆಸ್ಕ್ ದೆಮ್ ಟು ರಿಪೀಟ್ ಇಟ್. ಸೊ ಏನಿದೆ? ಯು ಹ್ಯಾವ್ ಅ ನಂಬರ್ಸ್. ನಾವು ಟೆಲ್ ಮಿ ದ ನಂಬರ್ಸ್ ಹೇಳಿ. 1ಗೆ ಏನಂತೀವಿ? 1 2 3 4 5 6 7 8 9 10. ಸೊ ಒಟ್ಟು ಎಷ್ಟು ಫಿಂಗರ್ಸ್ ಇದೆ ನಮ್ಮ ಬೆರಳಲ್ಲಿ? 10 ಫಿಂಗರ್ಸ್ ಇದೆ. 10 ಕೈ ಬೆರಳುಗಳು. ಓಕೆನಾ? ವೆರಿ ಗುಡ್. ನೆಕ್ಸ್ಟ್ ಏನಿದೆ?
ಕೆಳಗಿರುವ ಪ್ರಾಸಪದಗಳನ್ನು ಮಕ್ಕಳಿಂದ ಹೇಳಿಸಿ. ಪ್ರಾಸಪದ ಅಂದ್ರೆ ಏನು ಗೊತ್ತಾ? ಪ್ರಾಸಪದ ಇಸ್ ಅ ರೈಮಿಂಗ್ ವರ್ಡ್ಸ್. ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು? ವಾಟ್ ಈಸ್ ರೈಮಿಂಗ್ ವರ್ಡ್ಸ್? ವಿಚ್ ಹ್ಯಾಸ್ ದ ಸೇಮ್ ಲಾಸ್ಟ್ ಲೆಟರ್ಸ್. ಸಿ, ಕ್ಯಾಟ್, rat, mat, everything ends with at. ಕರೆಕ್ಟಾ? ಅದೇ ತರ ಇಲ್ಲಿ ನೋಡಿ, ಎರಡು, ಹರಡು. ಸಿ, ಲಾಸ್ಟ್ 2 letters ಸೇಮ್ ಇದೆಯಲ್ಲ, ಇದು ಪ್ರಾಸಪದ. ದಿಸ್ ಈಸ್ ಕಾಲ್ಡ್ ಆಸ್ ಅ ರೈಮಿಂಗ್ ವರ್ಡ್ಸ್, ಪ್ರಾಸಪದ. ಸೊ ಅದೇ ತರ ಇಫ್ ಯು ಕ್ಯಾನ್ ಸಿ ಹಿಯರ್, ಸಿ, ಎರಡು, ಹರಡು, ಆರು, ಸಾರು, ರು, ಎಂಟು, ದಂಟು, ಟು, ಹತ್ತು, ಎತ್ತು. ಕರೆಕ್ಟಾ? ಸೊ ಇದನ್ನ ಪ್ರಾಸಪದ ಅಂತಾರೆ. ಸೊ ಪ್ರಾಸಪದ ಅಂದ್ರೆ ಏನು? ರೈಮಿಂಗ್ ವರ್ಡ್ಸ್. ನೆಕ್ಸ್ಟ್ ಏನಿದೆ? ಬಿಟ್ಟ ಸ್ಥಳ. ಇಟ್ಸ್ ಅ ಫಿಲ್ ಅಪ್ ದ ಬ್ಲಾಂಕ್. ಸೊ ಐ ರಿಕ್ವೆಸ್ಟ್ ಯು ಟು ಫಿಲ್ ದಿಸ್. ಸೊ ಯು ನೋ ದ ಪೊಯಮ್ ನಾವು. ಪೊಯಮ್ ನಿಮಗೆಲ್ಲ ಗೊತ್ತಿದೆ ಅಲ್ಲ. 1, 2 ಬಾಳೆಲೆ ಹರಡು, 3, 4 ಅನ್ನ ಹಾಕು. ಸೊ ಯು ನೋ ದ ಪೊಯಮ್. ಸೊ ನೀವೇನು ಮಾಡಬೇಕು ಇವಾಗ? ಆಸ್ ಯು ನೋ ದ ಪೊಯಮ್, ಯು ಶುಡ್ ಫಿಲ್ ದ ಆನ್ಸರ್ಸ್. Go read it. See, for example, first one, let me teach you the first one, so you can do the second one. See, 1, 2 dash haradu. So ಏನು ಇರಬೇಕು ಡ್ಯಾಶ್ ಅಲ್ಲಿ? ಗೋ ಟು ದ ಪೊಯಮ್, ಫೈಂಡ್ ಇಟ್ ಔಟ್. ಏನಿದೆ? ಫಸ್ಟ್ ಒನ್ ಇದೆ. 1, 2 ಡ್ಯಾಶ್ ಜಾಗದಲ್ಲಿ ಏನು ಬರೀತೀರಾ? ಯು ವಿಲ್ ರೈಟ್ ಬಾಳೆಲೆ. ಬಾಳೆಲೆ ಹರಡು. 1, 2 ಬಾಳೆಲೆ ಹರಡು. ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಫೈಂಡ್ ದ ಆನ್ಸರ್ ಫ್ರಮ್ ದ ಪೊಯಮ್. ಅರ್ಥ ಆಯ್ತಾ? ಸೊ ಐ ಹೋಪ್ ಯು ವಿಲ್ ಫೈಂಡ್ ದ ಆನ್ಸರ್. ಇಫ್ ಇನ್ ಕೇಸ್ ನಿಮಗೆ ಆನ್ಸರ್ ಗೊತ್ತಾಗಿಲ್ಲ ಅಂದರೆ ದೆನ್ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ನಾನು ನಿಮಗೆ ಆನ್ಸರ್ಸ್ ಕೊಡ್ತೀನಿ. ಐ ವಿಲ್ ಗಿವ್ ದ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ಇಫ್ ಯು ಟೆಲ್ ಮೀ ದಟ್ ಯು ಡೋಂಟ್ ನೋ ದ ಆನ್ಸರ್. ಓಕೆನಾ? ನೆಕ್ಸ್ಟ್ ಒನ್ ಏನಿದೆ? ಯು ಹ್ಯಾವ್ ಅ ಪಿಕ್ಚರ್ಸ್. ಫಸ್ಟ್ ಪಿಕ್ಚರ್ ಏನು? ಮ್ಯಾಂಗೋ. ನೆಕ್ಸ್ಟ್ ಪಿಕ್ಚರ್ ಏನು? ಆ್ಯಪಲ್. ಅದು ನೆಕ್ಸ್ಟ್ ಏನಿದೆ? ಬನಾನಾ. ಅದು ನೆಕ್ಸ್ಟ್ ಏನಿದೆ? ಕೋಕೋನಟ್. ಅದು ನೆಕ್ಸ್ಟ್ ಏನಿದೆ? ಲೇಡೀಸ್ ಫಿಂಗರ್. ಕರೆಕ್ಟಾ? ಸೊ ಮ್ಯಾಂಗೋಗೆ ಏನಂತೀನಿ? ಮ್ಯಾಂಗೋ ಐ ಕಾಲ್ ಆಸ್ ಅ ಮಾವಿನ ಹಣ್ಣು. ಮ್ಯಾಂಗೋ ಏನಂತೀನಿ? ಐ ಟೆಲ್ ಮ್ಯಾಂಗೋ ಆಸ್ ಮಾವಿನ ಹಣ್ಣು. Let me write it on the board so you will understand. So mango is ಮಾವಿನ ಹಣ್ಣು. ಆಪಲ್ ಏನಂತಾರೆ? ಆಪಲ್ is called as ಸೇಬು. Then ಏನಿದೆ? banana. Banana in the last lesson if you have learned in Sahakara, we know what do we tell for banana. Banana is ಬಾಳೆಹಣ್ಣು. ನೆಕ್ಸ್ಟ್ ಏನಿದೆ? ಕೋಕೋನಟ್. ಕೋಕೋನಟ್ is ತೆಂಗಿನಕಾಯಿ. If you don't know how to write the letters, don't worry. Remember the name. Remember the pronunciation. ಓಕೆನಾ? ನೆಕ್ಸ್ಟ್ ಏನಿದೆ? ಲೇಡೀಸ್ ಫಿಂಗರ್. ಲೇಡೀಸ್ ಫಿಂಗರ್ಗೆ ಏನಂತಾರೆ? ಬೆಂಡೆಕಾಯಿ. ಸೊ ನಾವು ಟೆಲ್ ಮೀ, ಎಷ್ಟು ಮಾವಿನ ಹಣ್ಣು ಇದೆ? ಹೌ ಮೆನಿ? ಎಷ್ಟು ಮೀನ್ಸ್ ಹೌ ಮೆನಿ. ಓಕೆ, ಹೌ ಮೆನಿಗೆ ಏನಂತೀನಿ? ಎಷ್ಟು. ಯೇಶುಗೆ ಟಾವತ್ತು. ಎಷ್ಟು. ಸೊ ಎಷ್ಟು ಮಾವಿನ ಹಣ್ಣಿದೆ? 1 ಮಾವಿನ ಹಣ್ಣಿದೆ. ಲುಕ್ ಎಟ್ ದ ಪಿಕ್ಚರ್. ಲುಕ್ ಎಟ್ ದ ಪಿಕ್ಚರ್. ಹೌ ಮೆನಿ ಮ್ಯಾಂಗೋಸ್ ಆರ್ ದರ್? 1 ಮ್ಯಾಂಗೋ. 1 ಮಾವಿನ ಹಣ್ಣು. ಎಷ್ಟು ಸೀಬೆ ಹಣ್ಣು ಇದೆ? 2 ಸೀಬೆ ಹಣ್ಣು ಇದೆ. ಎಷ್ಟು ಬಾಳೆಹಣ್ಣಿದೆ? 3. ಎಷ್ಟು ತೆಂಗಿನಕಾಯಿ ಇದೆ? 4 ತೆಂಗಿನಕಾಯಿ. ಎಷ್ಟು ಬೆಂಡೆಕಾಯಿ ಇದೆ? 5 ಬೆಂಡೆಕಾಯಿ ಇದೆ. ಅರ್ಥ ಆಯ್ತಾ? ಸೊ ಲೆಟ್ ಮಿ ರೀಡ್ ದ ಕ್ವೆಶನ್ ಈಗ. ದಟ್ ಈಸ್ ಗಿವನ್ ಇನ್ ದ ಲೆಸನ್. ಈ ಹಣ್ಣಿನ ಹೆಸರೇನು? ಫಸ್ಟ್ ಒನ್. ಈ ಹಣ್ಣಿನ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದಿಸ್ ಫ್ರೂಟ್? ಈ ಹಣ್ಣಿನ ಹೆಸರೇನು? ಮಾವಿನ ಹಣ್ಣು. ಇಲ್ಲಿ ಎಷ್ಟು ಹಣ್ಣಿದೆ?
ಇಲ್ಲಿ ಒಂದು ಹಣ್ಣಿದೆ. ಈ ಹಣ್ಣಿನ ಹೆಸರೇನು? ಸೇಬು ಹಣ್ಣು. ಎಷ್ಟು ಸೇಬು ಹಣ್ಣು ಇದೆ? 2 ಸೇಬು ಹಣ್ಣಿದೆ. ಈ ಚಿತ್ರದಲ್ಲಿರುವ ಎಷ್ಟು ಹಣ್ಣುಗಳಿದೆ? ಈ ಚಿತ್ರದಲ್ಲಿ ಎಷ್ಟು ಹಣ್ಣುಗಳಿವೆ? 3 ಹಣ್ಣುಗಳಿವೆ. Why I am telling away? Because I have a many fruits. You will understand this slowly. Don't worry. Okay? So, ಯಾವ ಹಣ್ಣು? ಈ ಹಣ್ಣಿನ ಹೆಸರೇನು? What is the name of this fruit? ಬಾಳೆಹಣ್ಣು. ಈ ಚಿತ್ರದಲ್ಲಿರುವ ಕಾಯಿಗಳ ಹೆಸರೇನು? ತೆಂಗಿನಕಾಯಿ. ಇಲ್ಲಿ ಎಷ್ಟು ಕಾಯಿಗಳಿವೆ? 4 ಕಾಯಿಗಳಿವೆ. ಈ ಚಿತ್ರದಲ್ಲಿರುವ ತರಕಾರಿಯ ಹೆಸರೇನು? ವಾಟ್ ಇಸ್ ತರಕಾರಿ? ತರಕಾರಿ ಮೀನ್ಸ್ ವೆಜಿಟೇಬಲ್. ಸೊ ಲೇಡೀಸ್ ಫಿಂಗರ್ ಇಸ್ ಅ ವೆಜಿಟೇಬಲ್, ಕರೆಕ್ಟಾ? ಬೆಂಡೆಕಾಯಿ. ಎಷ್ಟು ಬೆಂಡೆಕಾಯಿ ಇದೆ? 5 ಬೆಂಡೆಕಾಯಿ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಲೆಸನ್ ಊಟದ ಆಟ. ದಟ್ಸ್ ಇಟ್. ಎಸ್, ಊಟದ ಆಟ ಈ ಲೆಸನ್ ಮುಗೀತು. ಡೌಟ್ ಇದ್ರೆ ಏನು ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, or write a mail to me at yashasvikannadavani@gmail.com. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಯುವರ್ ಟೈಮ್ ಅಂತ ಹೇಳ್ತಾ, ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಮಿಡಿಯೇಟಾಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡೋದು ಮರಿಬೇಡಿ, so that you will get a notification as and when I upload the video. There are few more videos that is pending from the first standard Savi Kannada textbook where I have to upload it, which will be done very soon ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.